ಸಾಫ್ಟ್ವೇರ್ ಕ್ಯಾನ್ ಡ್ರೈವ್ ಓನ್ಲಿ ಮೇನ್ ರೋಡ್ಸ್, ಫಾರ್ಮರ್ ಕ್ಯಾನ್ ಡ್ರೈವ್ ಎನಿವೇರ್. ನಮಸ್ಕಾರ, ನನ್ನ ಹೆಸರು ಮುನೀಶ್ ಅಂತ. ನಾನೊಂದು BE ಗ್ರ್ಯಾಜುಯೇಟೆಡ್ ಆ್ಯಕ್ಚುಲಿ 2014. ಲೇಟರ್ ನಮ್ಮ ಫಾದರು ಫಾರ್ಮಿಂಗ್ ಇರೋದ್ರಿಂದ ಸೊ ನಾವು ಅಗ್ರಿಕಲ್ಚರ್ಗೆ ಬಂದ್ಬಿಟ್ಟೆ. ಸೊ ನಮ್ಮದು ಪ್ರೊಡಕ್ಷನ್ ಫುಲ್ ಆ್ಯಂಡ್ ಫುಲ್ ರೋಸ್ ಇರುತ್ತೆ. ರೋಸ್ ಮ್ಯಾನುಫ್ಯಾಕ್ಚರ್ನಿಂದ ಅಪ್ ಟು ಕಸ್ಟಮರ್ ಡೆಲಿವರಿ ಕೊಡೋವರೆಗೂ ನಾವು ಮಾಡ್ತೀವಿ. ಫಸ್ಟು ನಾನು ಬೈಕ್ ತೊಗೊಂಡಿದ್ದಾಯಿತು, ಒಂದು ಸೆಕೆಂಡ್ ಹ್ಯಾಂಡಲ್ ಪೆಟ್ರೋಲ್ ಬೈಕ್ ತೊಗೊಂಡೆ. ಸೊ ಲೇಟರ್ ನನ್ನ ಮ್ಯಾರೇಜ್ ಔಟ್ಮೇಲೆ ಹೊಸೂರು ಸಿಟಿ ಕಡೆ ಶಿಫ್ಟ್ ಆದೆ ಡ್ಯೂ ಟು ಸಮ್ ಫೆಸಿಲಿಟೀಸ್ಗೋಸ್ಕರ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, 100 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿದೆ. ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡಬೇಕಾದ್ರೆ ಪರ್ ಡೇ ನನಗೆ 300-400 ರುಪೀಸ್ ಫ್ಯೂಲ್ ಚಾರ್ಜಸ್ ಆಗ್ತಿತ್ತು. ಆ್ಯಂಡ್ ಎವ್ರಿ ಮಂತ್ ನನಗೆ ಅದು ಬಿಟ್ಟು ಅಡಿಷ್ನಲ್ 3000 ರುಪೀಸ್ ಸರ್ವಿಸ್ ಚಾರ್ಜಸ್ಸು ಇತ್ತು. ಅದು ಇದು ಅಂತ ನನಗೆ ತುಂಬ ಬರ್ತಿತ್ತು. ಅಂದರೆ ನಾನು ಮೈಂಟೈನ್ ಮಾಡೋಕ್ಕಾಗ್ತಿಲ್ಲ ಪೆಟ್ರೋಲ್ ವೆಹಿಕಲು. 2.5 ಇಯರ್ಸ್ನಿಂದ ನಾನು ಬೌನ್ಸ್ ಯೂಸ್ ಮಾಡ್ತಿದ್ದೀನಿ. ಇನ್ 2.5 ಇಯರ್ಸಲ್ಲಿ ನಾನು ಆಲ್ಮೋಸ್ಟ್ ಒಂದು 50,000 ಕಿಲೋಮೀಟರ್ ಪ್ಲಸ್ ರನ್ ಮಾಡಿದ್ದೀನಿ. ಸೊ ಈಚ್ ಆ್ಯಂಡ್ 10,000 ನಾನು ಕಂಪ್ನಿಯವ್ರಿಗೆ ಅಪ್ಡೇಟ್ ಮಾಡ್ತಿದ್ದೆ ಎಷ್ಟು ಮಾಡ್ತಿದ್ದೇನೆ ಅಂತ. ಸೊ ಅವರು ಅಪ್ರಿಷಿಯೇಟ್ ಮಾಡ್ತಿದ್ರು. ಸೊ ನಿಮ್ಗೆ ಏನೇ ಇಶ್ಯೂ ಬಂದ್ರೂ ನಮ್ಮ ಪರ್ಸ್ನಲಾಗ ನೀವು ಅಪ್ರಿಷಿಯೇಟ್ ಮಾಡಿ ನಾವು ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ ಅಂದರು. ಸೊ ಹಾರ್ಡ್ಲಿ ಹೇಳಬೇಕಂದ್ರೆ ಒಂದು 2 ಸರ್ವಿಸಸ್ ಮಾಡಿರ್ತೀನಿ. ಆ 2 ಸರ್ವಿಸಸ್ ನಿಯರ್ ಬೈ ಒಂದು 1000 ರುಪೀಸ್ ನನ್ನ ಕಾಸ್ಟ್ ಬಂದಿರುತ್ತೆ. ಈ ಓವರ್ ಆಲ್ 50,000 ಕಿಲೋಮೀಟ್ರಿಗೂ ನನಗೆ ಒಂದು 5,000 ರೂಪಾಯಿ ಒಳಗಡೆ ಕರೆಂಟ್ ಬಿಲ್ ಬಂದಿರುತ್ತೆ ಅನ್ಕೊತೀನಿ. ಸೊ ಪೆಟ್ರೋಲ್ ಎಕನಾಮಿಕ್ ಕಂಪೇರ್ ಮಾಡಿದ್ರೆ ಇದು ಬೌನ್ಸ್ ಸೂಪರು. ಬೌನ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನು ಒಂದು ವಿಷಯ ಅಂದರೆ ರೈಡ್ ಬಂದು ತುಂಬ ಕಂಫರ್ಟಬಲ್ ಆಗಿದೆ. ಬೇರೆ ಯಾವ ಬೈಕಲ್ಲೂ ನಾನು ಫೀಲು ಮಾಡಿಲ್ಲ. ತುಂಬ ಬೈಕ್ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದೀನಿ, ಬಟ್ ಅಷ್ಟು ಕಂಫರ್ಟಬಲ್ ಯಾವ ಬೈಕು ಬಂದಿಲ್ಲ. ಇನ್ನೊಂದು ಮೈನು ಸೋರ್ಸ್ ಏನಂದರೆ ಈ ಬೈಕ್ ಅವರು ಸಡನ್ ಒಂದು 80-100 ಕಿಲೋಮೀಟ್ರ್ ಕೊಡ್ತಿದ್ದಾರೆ ಅಂದರೆ ಆ 180 ಕಿಲೋಮೀಟ್ರ್ ಹೋಗಿ ನಿಂತ್ಕೊಂಡು ಬೈಕಲ್ಲಿ ನಾನು ನೋಡಿರೋದು ಒಂದೇ ಒಂದು ಬೈಕ್. ಓವರ್ ಆಲ್ ನಾನು ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡೋಕ್ಕೂ ಇವಾಗ ಬೌನ್ಸ್ ಯೂಸ್ ಮಾಡೋದ್ರಿಂದನೂ ಒಂದು ನಿಯರ್ಲಿ ಒಂದು 7,000 to 8,000 ನಾನು ಸೇವ್ ಮಾಡ್ತಿದ್ದೀನಿ ಫರ್ ಮಂತ್. ಸೊ ಅದನ್ನು ಬಂದು ನನ್ನ ಫ್ಯಾಮಿಲಿ ಮೆಡಿಕಲ್ ಸಪೋರ್ಟ್, ನನ್ನ ಪೇರೆಂಟ್ಸ್ ಮೆಡಿಕಲ್ ಸಪೋರ್ಟ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ನೀಡ್ಸ್ ಯೂಸ್ ಮಾಡ್ತಿದ್ದೀನಿ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಯೂಸ್ ಮಾಡೋದು ಫಾರ್ಮಿಂಗ್ಗೆ, ಯಾಕಂದರೆ ನನಗೆ ಫಾರ್ಮಿಂಗಲ್ಲಿ ತುಂಬ ಹೆಲ್ಪ್ಫುಲ್ ಇದೆ. ಫ್ಲವರ್ ಕಟಿಂಗ್ ಇರುತ್ತೆ ಎವ್ರಿಡೇ ನಮ್ಮದು. ಅದು 100 to 150 kgsವರೆಗೂ ಬರುತ್ತೆ ಡೈಲಿ. ಅದನ್ನು ತೊಗೊಬರೋಕ್ಕೆ ಈಸಿ ಇರುತ್ತೆ, ಯಾಕಂದರೆ 2.5 ಕಿಲೋಮೀಟ್ರ್ ನಾನು ಅದನ್ನು ವರ್ಕೊಬರೋಕ್ಕಾಗಲ್ಲ 100 kg. ಸೊ ಇದರಲ್ಲಿ 2 ಟೈಮ್ಸ್ ನಾನು ಹಾಕೊಬಂದು ಮಡಗ್ಬಿಟ್ಟು ಹೋಗ್ತೀನಿ. ತುಂಬ ಯೂಸ್ಫುಲ್ ಆಗಿದೆ. ಮತ್ತು ದನಕ್ಕೆ ಹುಲ್ ಬೇಕಂದರೆ ಈ ಬೈಕೆ ತೊಗೊಂಡೋಗಿ ಹುಲ್ ಕೊಯ್ಕೊಬರ್ತೀನಿ. ಇದ್ರಾಗೆ ಕಟ್ ತೊಗೊಬರ್ತೀನಿ ದೊಡ್ಡ ದೊಡ್ಡ ಮೂಟೆಗಳು. ಖಂಡಿತ ರೈತರು ಅಂದರೆ EV ವೆಹಿಕಲ್ ಯೂಸ್ ಮಾಡೋದು ರೆಕಮೆಂಡಬಲ್ ಹೇಳ್ತೀನಿ. ನೀವು ಈ ಬೈಕ್ ತೊಗೊಳೋದ್ರಿಂದ ನಿಮ್ಗೆ ಬೇರೆ ಏನು ಸ್ಪೆಂಡ್ಸ್ ಬರೋಲ್ಲ, ಖರ್ಚು ಬರೋಲ್ಲ, ಸರ್ವೀಸಸ್ಸೂ ಇರೋಲ್ಲ. ಮತ್ತು ನೀವು ಬೌನ್ಸ್ ಲಯನ್ಸ್ ರೋರ್ ಅಂತ ಮತ್ತು ಹಿಂದ್ಗಡೆ ಫಾರ್ಮರ್ ಅಂತ ಬರೆದಿರಲ್ಲ? ಹೌದು, ನಾನು ಪ್ರತಿ ವೆಹಿಕಲ್ಲಾಗೂ ಫಾರ್ಮರ್ ಅಂತ ನೀವು ನೋಡ್ಬೋದು. ಎಲ್ಲ ವೆಹಿಕಲ್ಲಾಗೂ ನಾನು ಫಾರ್ಮರ್ ಅಂತ ಹಾಕಿರ್ತೀನಿ. ಎಲ್ಲ CA, ಆಡಿಟ್ರು, ಡಾಕ್ಟರ್ ಅಂತ ಹಾಕೊಂಡು ಓಡಾಡಬೇಕಾದ್ರೆ ಫಾರ್ಮರ್ಗೆ ಏನು ಕಡಿಮೆ. ಸೊ ರೈತರು ಸ್ವಲ್ಪ ಗೆತ್ತಾಗಿ ಓಡಾಡಲಿ ಅಂತ ನಾನು ಫಾರ್ಮರ್ ಅಂತ ಹಾಕೊಂಡು ಓಡಾಡ್ತಾ ಇದ್ದೀನಿ. ನಮಗೂ ಏನು ಕಮ್ಮಿ ಇಲ್ವಲ್ಲ.